ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಕೆಲವು ದಿನಗಳ ಮುಂಚೆ ನಮ್ಮ RCBಯ ತಂಡ IPL 2026ಕ್ಕೆ ಪ್ರಾಕ್ಟೀಸನ್ನು ಶುರು ಮಾಡಿದೆ. ಮತ್ತು ಆ ಪ್ರಾಕ್ಟೀಸ್ ಸೆಷನಲ್ಲಿ ನಮ್ಮ RCBಯ ತಂಡ ಒಂದು ಇಂಟ್ರಾ ಸ್ಕ್ವಾಡ್ ಪ್ರಾಕ್ಟೀಸ್ ಮ್ಯಾಚನ್ನು ಆಡಿದ್ದು, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆ ಒಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಈ ಪ್ರಾಕ್ಟೀಸ್ ಮ್ಯಾಚ್ ಬಂದ್ಬಿಟ್ಟು ರಜತ್ ಪಟಿದಾರ್ಸ್ 11 ಮತ್ತು ಜಿತೇಶ್ ಶರ್ಮಾಸ್ 11ಗಳ ಮಧ್ಯೆ ನಡೆಯಿತು. ಮತ್ತೆ ಇಲ್ಲಿ ರಜತ್ ಪಟಿದಾರ್ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿದರು. ಈ ಪಂದ್ಯದಲ್ಲಿ ರಜತ್ ಪಟಿದಾರ್ ಅವರ ತಂಡ ತುಂಬಾನೇ ಒಂದು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ದು, ಇಲ್ಲಿ ರಜತ್ ಪಟಿದಾರ್ ಅವರು 32 ಬಾಲ್ಗಳಲ್ಲಿ 76 ರನ್ ಅನ್ನು ಬಾರಿಸಿದರು. ಮತ್ತೆ ದೇವದತ್ ಪಡಿಕ್ಕಲ್ ಅವರು ಕೂಡ 16 ಬಾಲಲ್ಲಿ 34 ರನ್ಸ್ ಅನ್ನು ಗಳಿಸಿದ್ದು, ಆಲ್ ರೌಂಡರ್ ಆಗಿರುವ ಸ್ವಪ್ನೇಲ್ ಸಿಂಗ್ ಅವರು 10 ಬಾಲಲ್ಲಿ 21 ರನ್ ಅನ್ನು ಗಳಿಸಿದರು. ಮತ್ತೆ ಕೊನೆಗೆ ಮಂಗೇಶ್ ಯಾದವ್ ಅವರು ಕೂಡ ಇಲ್ಲಿ 6 ಬಾಲಲ್ಲಿ 18 ರನ್ ಅನ್ನು ಬಾರಿಸಿ ತಂಡಕ್ಕೆ ಒಂದು ಉತ್ತಮವಾದ ಫಿನಿಶ್ ಅನ್ನು ಕೊಟ್ಟರು. ಒಟ್ಟಾರೆಯಾಗಿ ರಜತ್ ಅವರ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಅನ್ನು ಕಳೆದು 198 ರನ್ ಅನ್ನು ಬಾರಿಸಿದರು. ಮತ್ತಿಲ್ಲಿ ಜಿತೇಶ್ ಶರ್ಮಾ ಅವರ ಪರವಾಗಿ ಸುಯಶ್ ಶರ್ಮಾ ಅವರು 3 ವಿಕೆಟ್ ಅನ್ನು ಗಳಿಸಿದರೆ ವಿಕ್ಕಿ ಓಸ್ವಾಲ್ ಅವರಿಗೆ 1 ವಿಕೆಟ್, ಮತ್ತೆ ಇಲ್ಲಿ ಯಶ್ ದಯಾಲ್ ಅವರು ಕೂಡ 3 ವಿಕೆಟ್ ಅನ್ನು ಗಳಿಸಿದರು. ಆನಂತರ ಈ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬಂದ ಜಿತೇಶ್ ಶರ್ಮಾ ಅವರ ತಂಡದ ಪರವಾಗಿ ಇಲ್ಲಿ ಜಿತೇಶ್ ಶರ್ಮಾ ಅವರು 18 ಬಾಲಲ್ಲಿ 48 ರನ್ ಅನ್ನು ಬಾರಿಸಿದರು. ಆನಂತರ ಕೃಣಾಲ್ ಪಾಂಡ್ಯ ಅವರು ಕೂಡ ತುಂಬಾ ಒಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ್ದು, ಇವರು ಕೇವಲ 27 ಬಾಲಲ್ಲಿ 45 ರನ್ ಅನ್ನು ಬಾರಿಸಿದರು. ಮತ್ತೆ ಈ ಪಂದ್ಯದಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಕೂಡ 35 ಬಾಲಲ್ಲಿ 70 ರನ್ ಅನ್ನು ಬಾರಿಸಿದ್ದು, ಇವರೆಲ್ಲರ ಉತ್ತಮವಾದ ಬ್ಯಾಟಿಂಗ್ ನಿಂದಾಗಿ ಇವರು ಈ ಟಾರ್ಗೆಟ್ ಅನ್ನು 19.1 ಓವರ್ಗೆ ಚೇಸ್ ಮಾಡಿದರು. ಮತ್ತೆ ಇಲ್ಲಿ ರಜತ್ ಪಟಿದಾರ್ ಅವರ ತಂಡದ ಪರವಾಗಿ ಉತ್ತಮವಾದ ಬೌಲಿಂಗ್ ಯಾರು ಮಾಡಿದರಪ್ಪ ಅಂದ್ರೆ ಇಲ್ಲಿ ಸ್ವಪ್ನೇಲ್ ಸಿಂಗ್ ಅವರು 1 ವಿಕೆಟ್ ಅನ್ನು ಗಳಿಸಿದರೆ ಮಂಗೇಶ್ ಯಾದವ್ ಅವರು 30 ರನ್ ಅನ್ನು ಕೊಟ್ಟು 2 ವಿಕೆಟ್ ಅನ್ನು ಗಳಿಸಿದರು. ಮತ್ತೆ ಇಲ್ಲಿ ರಾಶಿದ್ ಸಲಾಮ್ ದಾರ್ ಅವರು ಕೂಡ 40 ರನ್ ಅನ್ನು ಕೊಟ್ಟು 2 ವಿಕೆಟ್ ಅನ್ನು ಗಳಿಸಿದ್ದು. ಇದು ಆಗಿತ್ತು RCBಯ ನಿನ್ನೆಯ ಪ್ರಾಕ್ಟೀಸ್ ಮ್ಯಾಚ್ನ ಸಂಪೂರ್ಣ ಮಾಹಿತಿ. ಮತ್ತೆ ನಿಮಗೇನಾದರೂ RCB ಮತ್ತು MIಯ IPL 2026ಕ್ಕೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ನ ವಿಡಿಯೋ ನೋಡಬೇಕಾದ್ರೆ ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುವ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.